ಗವರ್ನರ್ ವರ್ಸಸ್ ರಾಜ್ಯ ಸರ್ಕಾರ ಹಿಂದಿ ಪತ್ರ ಸಮರ. ಎಸ್ಎಸ್ಎಲ್ಸಿಯಲ್ಲಿ ಹಿಂದಿ ಭಾಷೆ ಅಂಕ ಕೈಬಿಟ್ಟ ವಿಚಾರ. ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದ ಗವರ್ನರ್ ಗೆಹ್ಲೋಟ್ ನಿರ್ಧಾರ ಮುಂದುವರಿಸಿ ಪರಿಶೀಲಿಸುವಂತೆ ಸಿಎಸ್ಗೆ ಪತ್ರವನ್ನ ಬರೆದಿದ್ದಾರೆ. ಸಿಎಸ್ ಶಾಲಿನಿ ರಜನೀಶ್ಗೆ ಗವರ್ನರ್ ಸೆಕ್ರೆಟರಿ ಪತ್ರವನ್ನ ಕೊಟ್ಟಿದ್ದಾರೆ. ಗವರ್ನರ್ ಕಾರ್ಯದರ್ಶಿ ಪ್ರಭುಶಂಕರ್ ಲೆಟರ್ ಅನ್ನ ನೀಡಿದ್ದಾರೆ. ಸಿಎಸ್ ಶಾಲಿನಿ ರಜನೀಶ್ಗೆ ಗವರ್ನರ್ ಸೆಕ್ರೆಟರಿ ಪತ್ರ, ಗವರ್ನರ್ ಕಾರ್ಯದರ್ಶಿ ಪ್ರಭುಶಂಕರ್ ಲೆಟರ್. ಪರೀಕ್ಷೆಯಲ್ಲಿ ಗ್ರೇಡ್ ನೀಡಿಕೆ ನಿರ್ಧಾರಕ್ಕೆ ವಿರೋಧ. ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರಲಿದೆ. ವಿದ್ಯಾರ್ಥಿಗಳು ಕಲಿಯುವ ಆಸಕ್ತಿಗೆ ಹಿನ್ನಡೆಯಾಗಲಿದೆ. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಸರಿಯಲ್ಲ ಎಂದಿದ್ದಾರೆ. ಈ ನಿರ್ಧಾರವನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಎಂದು ಪತ್ರವನ್ನ ನೀಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಲೋಕಭವನದಿಂದ ಈ ಪತ್ರ ಹೋಗಿದೆ. ಎಸ್ಎಸ್ಎಲ್ಸಿಯಲ್ಲಿ ಹಿಂದಿ ಭಾಷೆ ಅಂಕ ಬಿಟ್ಟ ವಿಚಾರ. ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಗವರ್ನರ್ ವರ್ಸಸ್ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಗವರ್ನರ್ ಗೆಹ್ಲೋಟ್ ನಿರ್ಧಾರ ಮರುಪರಿಶೀಲಿಸುವಂತೆ ಸಿಎಸ್ಗೆ ಪತ್ರವನ್ನ ನೀಡಿದ್ದಾರೆ. ಸಿಎಸ್ ಶಾಲಿನಿ ರಜನೀಶ್ಗೆ ಗವರ್ನರ್ ಸೆಕ್ರೆಟರಿ ಈ ಪತ್ರವನ್ನ ಕೊಟ್ಟಿದ್ದಾರೆ. ಗವರ್ನರ್ನ ಕಾರ್ಯದರ್ಶಿ ಪ್ರಭುಶಂಕರ್ ಈ ಲೆಟರ್ ಅನ್ನ ನೀಡಿದ್ದಾರೆ. ಪರೀಕ್ಷೆಯಲ್ಲಿ ಗ್ರೇಡ್ ನೀಡಿಕೆ ನಿರ್ಧಾರಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಇದರ ಪರಿಣಾಮ ಹೆಚ್ಚಲಿದೆ. ವಿದ್ಯಾರ್ಥಿಗಳು ಕಲಿಯುವ ಆಸಕ್ತಿಗೆ ಹಿನ್ನಡೆಯಾಗಲಿದೆ ಎಂದು ಹೇಳಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಇದು ಸರಿಯಲ್ಲ. ಈ ನಿರ್ಧಾರವನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಲೋಕಭವನದಿಂದ ಪತ್ರ ಹೋಗಿದೆ. ಗವರ್ನರ್ ವರ್ಸಸ್ ರಾಜ್ಯ ಸರ್ಕಾರ ಹಿಂದಿ ಪತ್ರ ಸಮರ. ಎಸ್ಎಸ್ಎಲ್ಸಿಯಲ್ಲಿ ಹಿಂದಿ ಭಾಷೆ ಅಂಕ ಕೈಬಿಟ್ಟ ವಿಚಾರವಾಗಿ ಈ ಒಂದು ಪತ್ರವನ್ನ ರಾಜ್ಯ ಸರ್ಕಾರಕ್ಕೆ ಗವರ್ನರ್ ಗೆಹ್ಲೋಟ್ ಕಾರ್ಯದರ್ಶಿ ಪ್ರಭುಶಂಕರ್ ಈ ಲೆಟರ್ ಅನ್ನ ನೀಡಿದ್ದಾರೆ. ಪರೀಕ್ಷೆಯಲ್ಲಿ ಗ್ರೇಡ್ ನೀಡಿಕೆ ನಿರ್ಧಾರಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳು ಕಲಿಯುವ ಆಸಕ್ತಿಗೆ ಹಿನ್ನಡೆಯಾಗಲಿದೆ. ಹಾಗೆಯೇ ವಿದ್ಯಾರ್ಥಿಗಳ ಮೇಲೆ ಇದರ ಪ್ರಭಾವ ಹೆಚ್ಚಾಗುತ್ತೆ. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಇದು ಸರಿಯಲ್ಲ. ಈ ನಿರ್ಧಾರವನ್ನ ಮತ್ತೊಮ್ಮೆ ನೀವು ಪರಿಶೀಲಿಸಿ ಎಂದು ರಾಜ್ಯ ಸರ್ಕಾರಕ್ಕೆ ಈ ಒಂದು ಪತ್ರವನ್ನ ನೀಡಿದ್ದಾರೆ. ಗವರ್ನರ್ ವರ್ಸಸ್ ರಾಜ್ಯ ಸರ್ಕಾರ ಹಿಂದಿ ಪತ್ರ ಸಮರ ನಡೀತಾ ಇದೆ. ಎಸ್ಎಸ್ಎಲ್ಸಿಯಲ್ಲಿ ಹಿಂದಿ ಭಾಷೆಯನ್ನ ಕೈಬಿಟ್ಟ ವಿಚಾರವಾಗಿ ಈ ಒಂದು ಪತ್ರ ಸಮರ ನಡೀತಾ ಇರುವಂಥದ್ದು. ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಬರೆದಿರುವಂತಹವರು ಗವರ್ನರ್ ಗೆಹ್ಲೋಟ್. ಈ ಪತ್ರವನ್ನ ಗವರ್ನರ್ ಕಾರ್ಯದರ್ಶಿ ಪ್ರಭುಶಂಕರ್ ಸಿಎಸ್ ಶಾಲಿನಿ ರಜನೀಶ್ಗೆ ನೀಡಿದ್ದಾರೆ. ಪರೀಕ್ಷೆಯಲ್ಲಿ ಗ್ರೇಡ್ ನೀಡಿಕೆ ನಿರ್ಧಾರಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರುತ್ತೆ. ವಿದ್ಯಾರ್ಥಿಗಳ ಕಲಿಯುವ ಆಸಕ್ತಿಗೆ ಇದರಿಂದ ಹಿನ್ನಡೆಯಾಗಲಿದೆ. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಇದು ಸರಿಯಲ್ಲ. ಈ ನಿರ್ಧಾರವನ್ನ ನೀವು ಮತ್ತೊಮ್ಮೆ ಪರಿಶೀಲಿಸಿ ಎಂದು ಈ ಪತ್ರವನ್ನ ರಾಜ್ಯ ಸರ್ಕಾರಕ್ಕೆ ನೀಡಿದ್ದಾರೆ. ಗವರ್ನರ್ ವರ್ಸಸ್ ರಾಜ್ಯ ಸರ್ಕಾರ ಹಿಂದಿ ಪತ್ರ ಸಮರ ನಡೀತಾ ಇದೆ. ಎಸ್ಎಸ್ಎಲ್ಸಿಯಲ್ಲಿ ಹಿಂದಿ ಭಾಷೆಯನ್ನ ಕೈಬಿಟ್ಟ ವಿಚಾರವಾಗಿ ಈ ಒಂದು ಪತ್ರ ಸಮರ ನಡೀತಾ ಇದೆ. ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ನೀಡಿದ್ದಾರೆ. ಗವರ್ನರ್ ಗೆಹ್ಲೋಟ್ ನಿರ್ಧಾರವನ್ನ ಪರಿಶೀಲಿಸಿ ಎಂದು ಸಿಎಸ್ಗೆ ಈ ಪತ್ರವನ್ನ ನೀಡಿದ್ದಾರೆ. ಗವರ್ನರ್ ಕಾರ್ಯದರ್ಶಿ ಪ್ರಭುಶಂಕರ್ ಈ ಪತ್ರವನ್ನ ಸಿಎಸ್ ಶಾಲಿನಿ ರಜನೀಶ್ಗೆ ನೀಡಿದ್ದಾರೆ. ಪರೀಕ್ಷೆಯಲ್ಲಿ ಗ್ರೇಡ್ ನೀಡಿಕೆ ನಿರ್ಧಾರಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಇದರ ಪ್ರಭಾವ ಹೆಚ್ಚಾಗುತ್ತೆ. ಕಲಿಯುವ ಆಸಕ್ತಿಗೆ ಹಿನ್ನಡೆಯಾಗುತ್ತೆ. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಇದ್ಯಾವುದೂ ಸರಿಯಲ್ಲ. ಇನ್ನೊಮ್ಮೆ ನೀವು ಈ ನಿರ್ಧಾರವನ್ನ ಪರಿಶೀಲನೆ ಮಾಡಿ ಎಂದು ರಾಜ್ಯ ಸರ್ಕಾರಕ್ಕೆ ಈ ಒಂದು ಪತ್ರವನ್ನ ನೀಡಲಾಗಿದೆ. ಎಸ್ಎಸ್ಎಲ್ಸಿಯಲ್ಲಿ ಹಿಂದಿ ಭಾಷೆ ಅಂಕ ಕೈಬಿಟ್ಟ ವಿಚಾರವಾಗಿ ಈ ಒಂದು ಪತ್ರ ಸಮರ ನಡೀತಾ ಇದೆ. ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ ಗವರ್ನರ್ ಗೆಹ್ಲೋಟ್. ಈ ಪತ್ರವನ್ನ ಗವರ್ನರ್ ಕಾರ್ಯದರ್ಶಿ ಪ್ರಭುಶಂಕರ್ ಸಿಎಸ್ ಶಾಲಿನಿ ರಜನೀಶ್ಗೆ ಈ ಪತ್ರವನ್ನ ನೀಡಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಇದರ ಪ್ರಭಾವ ಬೀರುತ್ತೆ. ವಿದ್ಯಾರ್ಥಿಗಳ ಕಲಿಯುವ ಆಸಕ್ತಿ ಹಿನ್ನಡೆಯಾಗುತ್ತೆ. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಇದು ಸರಿಯಲ್ಲ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಮಾರುತಿ ಅವರು ಲೈನ್ ನಲ್ಲಿದ್ದಾರೆ.
ಮಾರುತಿ ಹೇಳಿ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸಿ. ಎಸ್ ಅನ್ವಿ, ಏನು ಸರ್ಕಾರ ಮತ್ತು ಗವರ್ನರ್ ನಡುವೆ ಈ ಸಾಕಷ್ಟು ಜಟಾಪಟಿ ಆಗಾಗ ನಡೀತಿರುತ್ತೆ. ಆದರೆ ಈಗ SLC ವಿಚಾರದಲ್ಲಿ, ಅಂದರೆ SLC ಪರೀಕ್ಷೆ ವಿಚಾರದಲ್ಲಿ ಈಗಾಗಲೇ ಸರ್ಕಾರ ಒಂದು ತೀರ್ಮಾನವನ್ನು ಮಾಡಿರುವಂಥದ್ದು. ಅಂದರೆ ಹಿಂದಿ ಏನು ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಏನಿದೆ ಅದು ಯಾವುದೇ ರೀತಿಯ ಮಾರ್ಕ್ಸ್ ಕೌಂಟ್ ಆಗಲ್ಲ, ಕೇವಲ ಗ್ರೇಡ್ ಮಾತ್ರ ಕೌಂಟ್ ಆಗುತ್ತೆ ಅಂತ ಈಗಾಗಲೇ ಸರ್ಕಾರ ತೀರ್ಮಾನ ಕೈಗೊಂಡಿರೋದು. ಇದ್ರ ಬಗ್ಗೆ ಈಗಾಗಲೇ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಅವರು ತೀರ್ಮಾನವನ್ನು ಕೈಗೊಂಡಿರೋ ವಿಚಾರ ಬಗ್ಗೆ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿ ಜನತೆಗೆ ಮತ್ತು ವಿದ್ಯಾರ್ಥಿಗಳಿಗೆ ವಿಚಾರವಾಗಿ ತಿಳಿ ಹೇಳಿರುವಂಥದ್ದು. ಆದರೆ ಇದರ ಮಧ್ಯೆ ಈಗಾಗಲೇ ಗವರ್ನರ್ ಅವರು ಸಹ ಒಂದು ಪತ್ರವನ್ನು CS ಗೆ ಬರೆದಿರುವಂಥದ್ದು. ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಈ ಹಿಂದಿ ಲ್ಯಾಂಗ್ವೇಜ್ ತೆಗೆದುಹಾಕಿರೋ ವಿಚಾರವಾಗಿ ಈಗಾಗಲೇ ಗವರ್ನರ್ ಪತ್ರ ಬರೆದಿದ್ದು, ಇದರಲ್ಲಿ ವಿದ್ಯಾರ್ಥಿಗಳು ಲ್ಯಾಂಗ್ವೇಜ್ ಕಲಿಕೆಯಲ್ಲಿ ಹಿಂದುಳಿತಾರೆ ಮತ್ತು ಅದೇ ರೀತಿ ಯಾವುದೇ ರೀತಿಯಾದ ಇಂಟ್ರೆಸ್ಟ್ ಅನ್ನು ಕೊಡಲ್ಲ. ಅದರಿಂದಾಗಿ ಮತ್ತೊಮ್ಮೆ ಮರುಪೋಲಿಸಿ, ಏಕೆಂದರೆ ಶಿಕ್ಷಣ ಎಲ್ಲವೂ ಅವಶ್ಯಕತೆ ಇರುತ್ತೆ. ಅದರಿಂದಾಗಿ ಇದನ್ನ ಮರುಪರಿಶೀಲನೆ ಮಾಡಬೇಕು ಅಂತ CS ಗೆ ಪತ್ರವನ್ನು ಬರೆದಿರುವಂಥದ್ದು. ಇದೊಂದು ರೀತಿಯಾದಂಥ ಜಟಾಪಟಿಗೆ ಕಾರಣನೂ ಆಗಬಹುದು. ಯಾಕೆಂದರೆ ಸಾಕಷ್ಟು ದಿನಗಳಿಂದ ಇದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ವಿಪಕ್ಷಗಳು ಕೂಡ ವಿರೋಧ ಮಾಡಿದ್ದು. ಹಿಂದಿ ಅವಶ್ಯಕತೆ ಇದೆ, ಯಾಕಂದರೆ ದೇಶಾದ್ಯಂತ ಸಂಚಾರ ಮತ್ತು ಮಾತುಕತೆ ಹಿಂದಿ ಅವಶ್ಯಕತೆ, ಹಿಂದಿ ಬೇಕೇ ಬೇಕು ಅಂತ ಕೂಡ ಏನೋ ವಿಪಕ್ಷ ನಾಯಕರು ಕೂಡ ಒತ್ತಾಯ ಮಾಡಿದ್ರು. ಇದರ ಮಧ್ಯೆ ಇವತ್ತು CS ಅವರಿಗೆ ನೇರವಾಗಿ ಗವರ್ನರ್ ಆಫೀಸಿಂದ ಒಂದು ಲೆಟರ್ನ ಬರೆದಿರುವಂಥದ್ದು. ಇದು ಒಂದು ಮರುಪರಿಶೀಲನೆ ಮಾಡಿ, ಹಿಂದಿ ಕಲಿಕೆಯಲ್ಲಿ ಮಕ್ಕಳು ಹಿಂದುಳಿತಾರೆ ಮತ್ತು ಗ್ರೇಡ್ ಅಂತ ಇದ್ದಿದ್ದೇ ಆದಲ್ಲಿ ಯಾರು ಕೂಡ ಕಲಿಕೆ ಹೆಚ್ಚು ಒತ್ತನ್ನು ನೀಡಲ್ಲ. ಒಂದು ವೇಳೆ ಮಾರ್ಕ್ಸ್ ಇದ್ರೆ ಮಾತ್ರ ಕಲಿಕೆಗೆ ಹೆಚ್ಚು ಒತ್ತು ನೀಡ್ತಾರೆ. ಅದ್ರ ಬಗ್ಗೆ ನೀವು ಒಂದು ಮರುಪರಿಶೀಲನೆ ಮಾಡಿ ಒಂದು ತೀರ್ಮಾನಕ್ಕೆ ಬನ್ನಿ ಅಂತ CS ಅವರಿಗೆ ಒಂದು ಪತ್ರವನ್ನ ಬರೆದಿರುವಂಥದ್ದು. ಅಲ್ವಿ? ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.